ಸೂತ್ರ 27. ತಸ್ಯ ಸಪ್ತದಾ ಪ್ರಾಂತಭೂಮಿ ಪ್ರಜ್ಞಾ. ಪದಗಳ ವಿಭಾಗ. ತಸ್ಯ ಸಪ್ತದ ಪ್ರಾಂತಭೂಮಿ ಪ್ರಜ್ಞಾ. ಪ್ರತಿಪದ ಅರ್ಥ. ತಸ್ಯ ಅದರಿಂದ ಅಂದರೆ ಆನೋಪಾಯದಿಂದ. ಸಪ್ತದ 7 ವಿಧಗಳು, 7 ಬಗೆಗಳು. ಪ್ರಾಂತಭೂಮಿ ಗುರುತಿಸಬಹುದಾದಂತಹ ನಿಲುಬೆ. ಪ್ರಜ್ಞಾ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವ ಅಥವಾ ಅನುಭವಕ್ಕೆ ತಂದುಕೊಳ್ಳುವ ಸಾಮರ್ಥ್ಯ. ಭಾವಾರ್ಥ. ದೀರ್ಘಕಾಲದವರೆಗೆ ನಿರಂತರವಾಗಿ ಮಹರ್ಷಿ ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗವನ್ನು ಅಳವಡಿಸಿಕೊಂಡು ಕೃತಾರ್ಥನಾದಂತಹ ಯೋಗಿಗೆ ಕೈವಲ್ಯವೆಂಬ ಗುರಿಯನ್ನು ತಲುಪುವ ಮೊದಲು ದೈವದ 7 ಸ್ತರಗಳು ಅನುಭವಕ್ಕೆ ಬಂದು ಅವನು ಪರಮಪದವನ್ನು ತಲುಪುತ್ತಾನೆ. ಈ 7 ಸ್ತರಗಳು, ಪ್ರಜ್ಞಾಸ್ತರಗಳು ಯಾವುವೆಂದರೆ, ಮೊದಲನೆಯದು ಜಾಗೃತ ಪ್ರಜ್ಞೆ, ವೇಕಿಂಗ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಸ್ವಪ್ನ ಪ್ರಜ್ಞೆ, ಡ್ರೀಮಿಂಗ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಮೂರನೆಯದು ಸುಷುಪ್ತಿ ಪ್ರಜ್ಞೆ, ಸ್ಲೀಪಿಂಗ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ನಾಲ್ಕನೇದು ತುರಿಯಾ ಪ್ರಜ್ಞೆ, ಟ್ರಾನ್ಸಿಡೆಂಟಲ್ ಕಾನ್ಷಿಯಸ್ನೆಸ್. ಐದನೇದು ವಿಶ್ವ ಪ್ರಜ್ಞೆ, ಕಾಸ್ಮಿಕ್ ಕಾನ್ಷಿಯಸ್ನೆಸ್. ಆರನೇದು ದೈವ ಪ್ರಜ್ಞೆ, ಡಿವೈನ್ ಕಾನ್ಷಿಯಸ್ನೆಸ್. ಏಳನೇದು ಯುಕ್ತ ಪ್ರಜ್ಞೆ, ಅಂದರೆ ಅಹಂ ಬ್ರಹ್ಮಾಸ್ಮಿ. ಈ 7 ದೈವಕ್ಕೆ ಸಂಬಂಧಪಟ್ಟಂತಹ ಪ್ರಜ್ಞಾಸ್ತರಗಳನ್ನು ಈ ಸೂತ್ರದಲ್ಲಿ ಮಹರ್ಷಿಯವರು ಉಲ್ಲೇಖಿಸಿರುತ್ತಾರೆ. ಸೂತ್ರ 28. ಯೋಗಾಂಗಾನುಷ್ಠಾನಾತ್ ದಶುದ್ಧಿಕ್ಷಯೇ ಜ್ಞಾನದೀಪ್ತಿ ರವಿವೇಕಾಖ್ಯಾತೆ. ಪದಗಳ ವಿಭಾಗ. ಯೋಗಾಂಗ ಅನುಷ್ಠಾನಾತ್ ಅಶುದ್ಧಿ ಕ್ಷಯೇ ಜ್ಞಾನದೀಪಿ ಆವಿವೇಕಾಖ್ಯಾತೆ. ಯೋಗಾಂಗ ಅಂದರೆ ಮಹರ್ಷಿ ಪತಂಜಲಿ ಪ್ರಣೀತ ಅಷ್ಟಾಂಗ, 8 ಅಂಗಗಳು ಒಳಗೊಂಡ ಯೋಗ. ಅನುಷ್ಠಾನಾತ್ ಅಂದರೆ ಅದನ್ನು ಅಳವಡಿಸಿಕೊಂಡರೆ. ಅಶುದ್ಧಿ ಎಂದರೆ ಪ್ರದೂಷಣೆ. ಯೋಗ ದರ್ಶನದ ಪ್ರಕಾರ ಅಶುದ್ಧಿ ಎಂದರೆ ವೃತ್ತಿ ಪಂಚಕಗಳು, ಕ್ಲೇಶ ಪಂಚಕಗಳು, ಗುಣತ್ರಯ, ಕರ್ಮತ್ರಯ, ಅರಿಷಡ್ವರ್ಗ. ಇವ ಎಲ್ಲವುದರಗಳ ಮೊತ್ತಕ್ಕೆ ಅಶುದ್ಧಿ ಎಂದು ಹೇಳಲಾಗುವುದು. ಜ್ಞಾನದೀಪ್ತಿ ಅಂದರೆ ಪ್ರಜ್ಞಾ ಪ್ರಕಾಶ. ಆವಿವೇಕಾಖ್ಯಾತೆ ಅಂದರೆ ಆತ್ಮದ ಸೂರ್ಯಪ್ರಕಾಶ. ಭಾವಾರ್ಥ. ಅಷ್ಟಾಂಗ ಯೋಗದ ಅನುಷ್ಠಾನದಿಂದ ಯೋಗ ಸಾಧಕನಿಗೆ ಅವನ ಅಂತಃಕರಣದ ಚತುಷ್ಟಯದಲ್ಲಿ ತುಂಬಿಕೊಂಡಂತಹ ಅಶುದ್ಧಿ, ಪ್ರದೂಷಣೆ ಇವುಗಳು ನಿವಾರಣೆಯಾದರೆ ಅಲ್ಲಿ ಆತ್ಮದ ಪ್ರಕಾಶ, ಸೂರ್ಯಪ್ರಭೆಯು ಬೆಳಗುತ್ತದೆ ಎಂದು ಈ ಸೂತ್ರದ ಅರ್ಥ.